No longer will violence be heard in your land. ಬಲಾತ್ಕಾರವು ನಿನ್ನ ದೇಶದೊಳಗೆ ಇನ್ನು ಮುಂದೆ ಕೇಳಿ ಬರುವುದಿಲ್ಲ. No longer will ruin or destruction be in your borders. ಹಾಳಾದುದು ನಾಶನವು ನಿನ್ನ ಮೆರೆಗಳಲ್ಲಿ ಇನ್ನು ಮುಂದೆ ಕೇಳಿ ಬರುವುದಿಲ್ಲ. But you will call your walls salvation. ಮತ್ತು ನಿನ್ನ ಗೋಡೆಗಳಿಗೆ ರಕ್ಷಣೆ ಎಂದು ನೀನು ಕರೆಯುವಿ. And your gates praise. ಮತ್ತು ನಿನ್ನ ಬಾಗಿಲುಗಳಿಗೆ ಸ್ತೋತ್ರವೆಂದು ಹೆಸರಿಡುವೆ. This is God's promise for you from Isaiah 60:18. ಯೆಶಾಯ 60:18 ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. God will keep you away from violence and destruction. ದೇವರು ಬಲಾತ್ಕಾರ ಮತ್ತು ನಾಶನದಿಂದ ನಿನ್ನನ್ನು ದೂರವಿಡುವರು. And he'll protect you with the salvation and fill you with praise in your spirit. ತನ್ನ ರಕ್ಷಣೆಯಿಂದ ನಿಮ್ಮನ್ನು ಕಾಪಾಡುವನು ಮತ್ತು ನಿಮ್ಮನ್ನು ಸ್ತೋತ್ರದಿಂದ ಆತನು ತುಂಬಿಸುವನು. Salvation is the greatest gift we can have. ಎಲ್ಲಕ್ಕಿಂತಲೂ ದೊಡ್ಡ ವರ ರಕ್ಷಣೆಯಾಗಿದೆ. Salvation is becoming the child of God through the blood of Jesus Christ washing us from sin. ಪಾಪದಿಂದ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ಆತನನ್ನು ಹೊಂದಿಕೊಳ್ಳುವಂಥದ್ದೇ ರಕ್ಷಣೆಯಾಗಿದೆ. And living a life as God's child is praise. ದೇವರ ಮಗುವಾಗಿ ಜೀವಿಸುವಂಥದ್ದೇ ಅದು ಸ್ತೋತ್ರವಾಗಿದೆ. Trusting God for our salvation, trusting God for the blessing for our future is praise. ರಕ್ಷಣೆಗಾಗಿ ಆತನ ಮೇಲೆ ನಂಬಿಕೆ ಇಡುವಂಥದ್ದು, ಭವಿಷ್ಯದಲ್ಲಿ ಆಶೀರ್ವಾದಕ್ಕಾಗಿ ಆತನ ಮೇಲೆ ನಂಬಿಕೆ ಇಡುವುದು ಸ್ತೋತ್ರ. Yes, when we don't have anything, ಹೌದು, ನಮ್ಮಲ್ಲಿ ಏನು ಇಲ್ಲದೆ ಇರುವಾಗ, when we are surrounded by destruction and violence, ಬಲಾತ್ಕಾರ ಮತ್ತು ನಾಶನದಿಂದ ನಾವು ಸುತ್ತುವರಿಯಲ್ಪಟ್ಟಾಗ, when we say, Lord, I trust you, you will take me through. ಹೌದು ಕರ್ತನೆ, ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ, ನೀನೇ ನನ್ನನ್ನು ನೋಡಿಕೊಳ್ಳುತ್ತಿ ಎಂದು ಹೇಳುವಾಗ, you will make your goodness to pass in front of me. ನನ್ನ ಮುಂದೆ ನಿನ್ನ ಒಳ್ಳೆತನ ದಾಟಿ ಹೋಗುವಂತೆ ನೀನು ಮಾಡುತ್ತಿ. That is praise. ಅದು ಸ್ತೋತ್ರ. Yes, Jehoshaphat praised in the midst of all the enemy army coming against him. ಯೆಹೋಷಾಫಾಟನು ತನ್ನ ವೈರಿಗಳು ಆತನ ವಿರುದ್ಧವಾಗಿ ಎದುರು ಬಂದಾಗಲೂ ಆತನು ಸ್ತೋತ್ರ ಮಾಡಿದನು. Of course, God spoke to Jehoshaphat through a prophet of God saying, "Go, I will give your enemies in your hand." ದೇವರು ತನ್ನ ಪ್ರವಾದಿಯ ಮೂಲಕ ಯೆಹೋಷಾಫಾಟನಿಗೆ ಮಾತನಾಡಿದರು, ನಾನು ನಿನ್ನೊಂದಿಗಿರುವೆನು, ನಿನ್ನ ಶತ್ರುಗಳನ್ನ ಕೈಗೆ ಒಪ್ಪಿಸುವೆನು. Before he organized the army, he organized a praise band who would go before his army to fight the enemies. ಶತ್ರುಗಳಿಗೆ ಯುದ್ಧ ಮಾಡುವುದಕ್ಕಾಗಿ ತನ್ನ ಸೈನ್ಯವನ್ನು ಸಿದ್ಧಪಡಿಸುವುದಕ್ಕಿಂತ ಮುಂಚೆ ಆತನು ಸ್ತೋತ್ರ ಮಾಡುವವರನ್ನು ಆತನು ಸಿದ್ಧಪಡಿಸಿದನು. And Jehoshaphat made them sing, God is good, his mercies endure forever. ಯೆಹೋಷಾಫಾಟನು ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದುದು ಎಂದು ಹಾಡುವಂತೆ ಮಾಡಿದನು. Of course, God fought his battle. ಹೌದು, ದೇವರೇ ಅದನ್ನು ಯುದ್ಧ ಮಾಡಿದರು. The enemies fought amongst themselves. ಶತ್ರುಗಳು ತಮ್ಮಲ್ಲಿ ತಾವೇ ಯುದ್ಧ ಮಾಡಿಕೊಂಡರು. And God, without even raising one sword, gave him a great victory. ಒಂದು ಖಡ್ಗ ಎತ್ತದೆಯೂ ಕೂಡ ದೇವರು ಆತನಿಗೆ ದೊಡ್ಡ ಜಯವನ್ನು ಕೊಟ್ಟರು. That is salvation. ಅದು ರಕ್ಷಣೆ. You don't need to do anything for your salvation. ನಿಮ್ಮ ರಕ್ಷಣೆಗಾಗಿ ನೀವು ಏನು ಮಾಡಬೇಕಾದುದಿಲ್ಲ. No act in this world can give you ಈ salvation. ಲೋಕದಲ್ಲಿ ಯಾವ ಕಾರ್ಯ ನಿಮಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. It has already been done by Jesus on the cross. ಶಿಲುಬೆಯ ಮೇಲೆ ಯೇಸುವಿನ ಮೂಲಕ ಅದು ಆಗಲೇ ಮಾಡಲ್ಪಟ್ಟಿದೆ. God who came in the form of a man called Jesus. ಯೇಸು ಎಂದು ಕರೆಯಲ್ಪಡುವ ಮನುಷ್ಯನ ಸ್ವರೂಪದಲ್ಲಿ ದೇವರೇ ಈ ಭೂಲೋಕಕ್ಕೆ ಇಳಿದು ಬಂದನು. Holy as God. ದೇವರ ಹಾಗೆ ಪವಿತ್ರನಾದವನು. The seed of God. ದೇವರ ಬೀಜ, Not any man's seed. ಬೇರೆ ಯಾವ ಮನುಷ್ಯನ ಬೀಜ ಅಲ್ಲ. He offered himself as a sacrifice. ತನ್ನಂತಾನೆ ಯಜ್ಞವಾಗಿ ಅರ್ಪಿಸಿಕೊಟ್ಟನು. Yes. ಹೌದು, There is no forgiveness of sins without the shedding of blood. ರಕ್ತಧಾರ ಇಲ್ಲದೆ ಯಾವ ಪಾಪ ಪರಿಹಾರ ಇಲ್ಲ. Hebrews 9:22. ಇಬ್ರಿಯ 9:22 So the blood, the pure blood has to be shed for the forgiveness of sins of all of us. ನಮ್ಮ ಎಲ್ಲರ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಪರಿಶುದ್ಧ ರಕ್ತ ಸುರಿಯಲ್ಪಡಬೇಕಾಗಿತ್ತು. The blood of Jesus. ಅದು ಯೇಸುವಿನ ರಕ್ತ. And today, ಮತ್ತು ಇಂದು when we trust him ಆತನಲ್ಲಿ ನಾವು ನಂಬಿಕೆ ಇಡುವಾಗ, and tell him, ಆತನಿಗೆ ಹೇಳುವಾಗ, Lord Jesus, ಕರ್ತನಾದ ಯೇಸು, forgive my sin.
ನನ್ನ ಪಾಪಗಳನ್ನು ಕ್ಷಮಿಸು, I repent. ನಾನು ಪಶ್ಚಾತ್ತಾಪ Come ಪಡುತ್ತೇನೆ, and cleanse me. ನನ್ನನ್ನು ಶುದ್ಧೀಕರಿಸು. He washes us mysteriously with his blood in faith. ರಹಸ್ಯವಾಗಿ ನಂಬಿಕೆಯಲ್ಲಿ ಆತನು ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತಾನೆ. Removes the sin supernaturally. ಆಧ್ಯಾತ್ಮಿಕವಾಗಿ ಆತನು ಪಾಪವನ್ನು ತೆಗೆದುಹಾಕುತ್ತಾನೆ And the nature of sin. ಮತ್ತು ಪಾಪದ ಸ್ವಭಾವವನ್ನು. And we don't return back to sin. ಮತ್ತೆ ಪಾಪಕ್ಕೆ ನಾವು ಹಿಂತಿರುಗುವುದಿಲ್ಲ. The things of the world say, you go and get forgiveness and then go back and enjoy life. ನೀನು ಪಾಪ ಕ್ಷಮಾಪಣೆ ಹೊಂದಿಕೋ, ಮತ್ತೆ ಹಿಂತಿರುಗಿ ಹೋಗಿ ನೀನು ಏನು ಆನಂದ ಪಡಬೇಕು ಅದನ್ನು ಮಾಡು ಎಂದು ಈ ಲೋಕ ಹೇಳುತ್ತದೆ. Commit sin ಪಾಪ ಮಾಡು and then come back for forgiveness. ಮತ್ತೆ ಕ್ಷಮೆಗಾಗಿ ಹಿಂತಿರುಗಿ ಬಾ. That is not salvation. ಅದು ರಕ್ಷಣೆಯಲ್ಲ. When Jesus cleanses you, it's for eternal life. ಯೇಸು ನಿಮಗೆ ಶುದ್ಧೀಕರಿಸುವಾಗ ಅದು ನಿತ್ಯ ಜೀವಕ್ಕಾಗಿ. You live a righteous life following Jesus. ಯೇಸುವನ್ನು ಹಿಂಬಾಲಿಸುತ್ತಾ ನೀತಿಯ ಜೀವನ ನಡೆಸುತ್ತೇವೆ. That brings praise to the Lord when we live a righteous life. ನಾವು ನೀತಿವಂತಿಕೆಯಲ್ಲಿ ಜೀವಿಸುವಾಗ ದೇವರು ಸ್ತೋತ್ರವನ್ನು ಉಂಟು ಮಾಡುತ್ತಾರೆ. This is the grace God is giving you today. ಈ ಕೃಪೆ ದೇವರು ಇಂದು ನಿಮಗೆ ಕೊಡುತ್ತಿದ್ದಾರೆ. Here's a beautiful testimony. ಇಲ್ಲಿ ಸುಂದರವಾದ ಸಾಕ್ಷಿ ಇದೆ. Pankaj Topo. ಪಂಕಜ್ ಟೋಪೋ, He had no relationship with Jesus. ಯೇಸುವಿನೊಂದಿಗೆ ಯಾವ ಸಂಬಂಧ ಇರಲಿಲ್ಲ. And he moved to Ranchi to prepare for government exams. ಸರ್ಕಾರದ ಪರೀಕ್ಷೆಗಳಿಗಾಗಿ ಸಿದ್ಧತೆಗೊಳ್ಳುವುದಕ್ಕಾಗಿ ರಾಂಚಿಗೆ ಹೋದನು. He failed again and again. ಮತ್ತೆ ಮತ್ತೆ ವಿಫಲನಾದನು. And then got into alcohol. ಮತ್ತು ಮದ್ಯಕ್ಕೆ ಒಳಗಾದನು. Addicted for 4 years. 4 ವರ್ಷಗಳ ತನಕ ವ್ಯಸನಿಯಾಗಿದ್ದನು. Then he had epileptic attacks. ಮೂರ್ಛೆ ಕಾಯಿಲೆಗೆ ಒಳಗಾದನು. There was no medical history. ಯಾವುದೇ ವೈದ್ಯಕೀಯ ಇತಿಹಾಸ ಇರಲಿಲ್ಲ. Doctor said you need 5 years of medicine. 5 ವರ್ಷಗಳ ಕಾಲ ನಿನಗೆ ಔಷಧಗಳು ಬೇಕು ಎಂದು ವೈದ್ಯರು ಹೇಳಿದರು. You can't travel alone. ನೀನು ಒಬ್ಬಂಟಿಗನಾಗಿ ಯಾತ್ರೆ ಮಾಡುವಂಗಿಲ್ಲ. At that time, ಆ ಸಮಯದಲ್ಲಿ the Jesus Calls prayer tower was opened in Ranchi. ರಾಂಚಿಯಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ಅಲ್ಲಿ ತೆರೆಯಲಾಗಿತ್ತು. His friend invited him to the prayer tower ಅವನ ಸ್ನೇಹಿತನು ಪ್ರಾರ್ಥನಾ ಗೋಪುರಕ್ಕೆ ಆಮಂತ್ರಿಸಿದನು and to the youth meeting. ಮತ್ತೆ ಯವನಸ್ಥರ ಕೂಟದಲ್ಲಿ When he went there, ಅಲ್ಲಿ ಅವನು ಹೋದಾಗ though he was very reluctant, ಅವನಿಗೆ ಮನಸ್ಸಿಲ್ಲದಿದ್ದರು. the Holy Spirit took over his spirit. ಆತನ ಆತ್ಮದ ಮೇಲೆ ಪವಿತ್ರಾತ್ಮ ನಿಯಂತ್ರಣ ತೆಗೆದುಕೊಂಡನು. He quit drinking, ಮದ್ಯ ಕುಡಿಯುವುದನ್ನು ಬಿಟ್ಟನು. left the old friends, ಹಳೆಯ ಸ್ನೇಹಿತರನ್ನು ಬಿಟ್ಟನು. connected with godly friends, ದೈವಿಕ ಸ್ನೇಹಿತರೊಡನೆ ಸಂಬಂಧ ಹೊಂದಿದನು. started reading the Bible. ಸತ್ಯವೇದ ಓದಲು ಪ್ರಾರಂಭಿಸಿದನು. And at that time in 2014, I had gone to Ranchi to conduct a big prayer festival. ಆ ಸಮಯದಲ್ಲಿ ರಾಂಚಿ 2014ರಲ್ಲಿ ದೊಡ್ಡ ಪ್ರಾರ್ಥನಾ ಉತ್ಸವ ನಡೆಸಲು ನಾನು He ಹೋದೆನು. became a volunteer. ಅಲ್ಲಿ ಅವನು ಸ್ವಯಂ ಸೇವಕನಾದನು. And there, ಅಲ್ಲಿ in the meeting, God's healing power came upon him as we prayed. ಆ ಕೂಟದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರ ದೊಡ್ಡ ಸ್ವಸ್ಥತೆಯ ಶಕ್ತಿ ಅವನ ಮೇಲೆ ಬಂತು. Epilepsy was totally gone. ಆ ಮೂರ್ಛೆ ಸಂಪೂರ್ಣವಾಗಿ ಅವನನ್ನು ಬಿಟ್ಟು ಹೋಯಿತು. It was confirmed by the doctor ಮತ್ತು ಅದು ವೈದ್ಯರಿಂದ ದೃಢಪಟ್ಟಿತು. that he is well. ಆತನು ಗುಣವಾಗಿದ್ದಾನೆ. That same year, ಅದೇ ವರ್ಷ God gave him a government job. He passed the government exams and joined the railways in Calcutta. ದೇವರು ಅವನಿಗೆ ಸರ್ಕಾರದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವಂತೆ ಮಾಡಿದನು. ರೈಲ್ವೆಗೆ ಕಲ್ಕತ್ತಾದಲ್ಲಿ ಸೇರಿಕೊಂಡನು. And he married Manisha. ಮನುಷ್ಯ ಜೊತೆಗೆ ಅವರಿಗೆ ವಿವಾಹವಾಯಿತು. She also had a government job. ಆಕೆಗೂ ಸರ್ಕಾರಿ ಕೆಲಸವಿತ್ತು. And they both joined the family blessing plan of Jesus Calls. ಅವರಿಬ್ಬರು ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಗೆ ಸೇರಿಕೊಂಡರು. Immediately in 6 months' time, she was transferred to Kolkata. ತಕ್ಷಣವಾಗಿ 6 ತಿಂಗಳಲ್ಲೇ ಆಕೆ ಕಲ್ಕತ್ತಾಗೆ ವರ್ಗಾವಣೆಗೊಂಡಳು. And they had a beautiful daughter, Anne. ಮತ್ತು ಅವರು ಸುಂದರವಾದ ಆನ್ ಎಂಬ ಮಗಳನ್ನು ಹೊಂದಿದರು. She's a young partner. ಆಕೆ ಯುವ They ಪಾಲುದಾರಳಾಗಿದ್ದಾಳೆ. were living in a rented house for 8 years. 8 ವರ್ಷಗಳ ಕಾಲ ಅವರು ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದರು. And he heard me say, build God's house, the prayer tower. God will build your house. ಪ್ರಾರ್ಥನಾ ಗೋಪುರವಾದ ದೇವರ ಮನೆಯನ್ನು ಕಟ್ಟಿರಿ, ಆಗ ದೇವರು ನಿಮ್ಮ ಮನೆಯನ್ನು ಕಟ್ಟುವನು ಎಂಬ ಮಾತನ್ನು ನನ್ನಿಂದ ಕೇಳಿದರು. And they gave their offering to build a prayer tower of Jesus Calls. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ಕಟ್ಟಲು ಅವರು ಕಾಣಿಕೆಯನ್ನು ಕೊಟ್ಟರು. In 2023, 2023ರಲ್ಲಿ God gave them an own house in Calcutta. ಕಲ್ಕತ್ತಾದಲ್ಲಿ ದೇವರು ಅವರಿಗೆ ಸ್ವಂತವಾದ ಮನೆಯನ್ನು ಕೊಟ್ಟಿದ್ದಾರೆ. They are living in their own house today. ಮತ್ತು ಇಂದು ಸ್ವಂತ ಮನೆಯಲ್ಲಿ ವಾಸ What a ಮಾಡುತ್ತಿದ್ದಾರೆ. great joy. ಎಂತಹ ದೊಡ್ಡ ಆನಂದ. God will build your life also. ನಿಮ್ಮ ಜೀವಿತ ಕೂಡ ದೇವರು ಕಟ್ಟುವನು. Give your life to Jesus. ಯೇಸುವಿಗೆ ನಿಮ್ಮ ಜೀವಿತ ಕೊಡಿರಿ. Father, ತಂದೆಯೇ, I pray that the same blessing will come upon everyone who is listening to me. ನನಗೆ ಕೇಳುವಂತ ಪ್ರತಿಯೊಬ್ಬರ ಮೇಲೆ ಅದೇ ಆಶೀರ್ವಾದ ಇಳಿದು ಬರಲಿ.
Cleanse their soul. ಅವರ ಪ್ರಾಣವನ್ನು ಶುದ್ಧೀಕರಿಸು. And let them have praise, praise, praise as God's children in their life. ಅವರ ಜೀವಿತದಲ್ಲಿ ದೇವರ ಮಕ್ಕಳಾಗಿ ಸ್ತೋತ್ರ 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 ಹೊಂದಲಿ. Living a life trusting in Jesus for everything. ಎಲ್ಲದಕ್ಕೂ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಜೀವಿಸುವವರಾಗಲಿ. Give them a good job. ಉತ್ತಮ ಉದ್ಯೋಗ ಅವರಿಗೆ ಕೊಡು. Give them married life, Lord. ಕರ್ತನೆ ಕುಟುಂಬ ಜೀವಿತ ಕೊಡು. Give them their own home. ಸ್ವಂತ ಮನೆಯವರಿಗೆ ಕೊಡು. As they are partners of Jesus' cause. ಅವರು ಯೇಸು ಕರೆಯುತ್ತಾನೆ ಪಾಲುದಾರರಾಗಿರುವಾಗ Do a miracle today. ಇಂದೇ ಅದ್ಭುತ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. My friend, ನನ್ನ ಸ್ನೇಹಿತನೇ, join the family blessing plan of Jesus Calls and be blessed in your family as thousands of families will be blessed through you. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ಭಾಗವಹಿಸಿರಿ, ಆಶೀರ್ವಾದ ಹೊಂದಿಕೊಂಡು ಸಾವಿರಾರು ಕುಟುಂಬಗಳಿಗೆ ಆಶೀರ್ವಾದವಾಗಿರಿ. Precious sister, thank you so much for your thank offering, which is a blessing to millions of people. ಅಮೂಲ್ಯ ಸಹೋದರಿ, ನಿಮ್ಮ ಕೃತಜ್ಞತೆ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. According to Proverbs 22:9, the generous will themselves be blessed. ಜ್ಞಾನೋಕ್ತಿ 22:9 ಪ್ರಕಾರ ಉದಾರವಾಗಿ ಕೊಡುವನು ಆಶೀರ್ವಾದ ಹೊಂದುವನು. Father, bless her with spiritual blessings, joy in the family, great accomplishments. ಕರ್ತನೆ, ಆತ್ಮಿಕ ಆಶೀರ್ವಾದ ಮತ್ತು ಆನಂದ ಮತ್ತು ದೊಡ್ಡ ಯಶಸ್ಸನ್ನು ಕುಟುಂಬದಲ್ಲಿ ಕೊಡು. And bless the sons in the business, enlarge their territory and prosper them. ವ್ಯಾಪಾರದಲ್ಲಿ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಪ್ರಾಂತ್ಯಗಳನ್ನು ವಿಸ್ತಾರ ಮಾಡು. Grandchildren have a brilliant future. In Jesus' name, Amen. ಮೊಮ್ಮಕ್ಕಳು ಉಜ್ವಲ ಭವಿಷ್ಯ ಹೊಂದಲಿ, ಯೇಸುವಿನ ನಾಮದಲ್ಲಿ ಆಮೆನ್. God bless you.